ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವೃಕ್ಷ. ನೀವು ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಒಂದ್ ನಿಮಿಷ ಇರಿ, ನಾನು ಹೇಳಿದ್ದನ್ನ ಸ್ವಲ್ಪ ತಿದ್ಕೊಳ್ತೀನಿ. ಗ್ಲಿರಿಸಿಡಿಯಾದಲ್ಲಿ NPK ಅಂಶ ಇಲ್ಲ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ನಾನು ಹೇಳ್ತಿರೋದು ಅದನ್ನಲ್ಲ. ಅಸಲಿ ವಿಷಯ ಏನು ಅಂತ ಈಗ ಸರಿಯಾಗಿ ಹೇಳ್ತೀನಿ ಕೇಳಿ. ಗ್ಲಿರಿಸಿಡಿಯಾ ಬಗ್ಗೆ ನಮ್ಗೆ ಈಗಾಗ್ಲೇ ತಿಳಿದಿದೆ. ಗ್ಲಿರಿಸಿಡಿಯಾ ಅಂದ್ರೆ ಬರೀ ಒಂದು ಮರವಲ್ಲ, ಅದು ಫ್ರೀಯಾಗಿ ಮಣ್ಣಿಗೆ ಸಾರಜನಕ ಕೊಡುವವ ಒಂದು ಜೀವಂತ ಗೊಬ್ಬರದ ಫ್ಯಾಕ್ಟರಿ. ಇದರ ಎಲೆಗಳಲ್ಲಿ ನೈಟ್ರೋಜನ್ ಅಂಶ ತುಂಬಾ ಹೆಚ್ಚಿರುತ್ತೆ, ಸುಮಾರು 4%ವರೆಗೆ. ಬೇರೆಲ್ಲ ಎಲೆಗಳಿಗಿಂತ ಇದು ಮಣ್ಣಿನಲ್ಲಿ ಅತಿ ಬೇಗ ಕರಗಿ ಹೋಗೋದ್ರಿಂದ ಇದನ್ನ ಹೈ ಸ್ಪೀಡ್ ಹಸಿರೆಲೆ ಗೊಬ್ಬರ ಅಂತಲೇ ಕರೀಬಹುದು. ಈ ಎಲೆಗಳನ್ನ ಮಣ್ಣಿಗೆ ಸೇರ್ಸೋದ್ರಿಂದ ನೀವು ಬರೀ ಪೋಷಕಾಂಶಗಳನ್ನಷ್ಟೇ ಕೊಡ್ತಿಲ್ಲ, ಬದಲಾಗಿ ನಿಮ್ಮ ಭೂಮಿಯನ್ನ ಒಂದು ಕಾರ್ಬನ್ ಸ್ಪಾಂಜ್ ರೀತಿ ಬದಲಾಯಿಸ್ತಿದ್ದೀರಿ. ಇದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಜೊತೆಗೆ ಕೆಮಿಕಲ್ ಗೊಬ್ಬರಗಳಿಗಿಂತ ಅದ್ಭುತವಾಗಿ ಮಣ್ಣಿನ ಸೂಕ್ಷ್ಮ ಜೀವಿಗಳಿಗೆ ಶಕ್ತಿ ತುಂಬುತ್ತೆ. ಹೆಚ್ಚುವರಿಯಾಗಿ ಈ ಸಸ್ಯವನ್ನ ಹಸು ಮತ್ತು ಮೇಕೆಗಳಿಗೆ ಮೇವಾಗಿ ಬಳಸಬಹುದು. ಸ್ನೇಹಿತರೆ, ಇಂದು ನಾವು ಗ್ಲಿರಿಸಿಡಿಯಾ ಸಸಿಯ ಮತ್ತೊಬ್ಬ ಮುಖವನ್ನು ನೋಡೋಣ. ಮೊದಲು, ಅದು ಕರಿಮೆಣಸು ಬೆಳೆಗಾರರಿಗೆ ಒಂದು ಸಜೀವ ಸಹಾಯಕ ಸಸ್ಯವಾಗಿ ಹೇಗೆ ವಾಣಿಜ್ಯವಾಗಿ ಉಪಯೋಗವಾಗುತ್ತದೆ ಎಂಬುದನ್ನು ತಿಳಿಯೋಣ. ಕರ್ನಾಟಕದಲ್ಲಿ ಬಹುತೇಕ ರೈತರು ಪರಂಪರೆಯಿಂದಲೇ ಅಡಿಕೆ ಮರಗಳನ್ನು ಕರಿಮೆಣಸಿಗೆ ಸಹಾಯ ಮರವಾಗಿ ಬಳಸುತ್ತಿದ್ದಾರೆ. ಕೆಲವರು ಸಿಲ್ವರ್ ಓಕ್ ಮರಗಳನ್ನು ಬಳಸುತ್ತಾರೆ. ಇನ್ನೂ ಕೆಲವರು ಬೇರೆ ಬೇರೆ ಮರ ಜಾತಿಗಳನ್ನು ಮೆಣಸು ಬಳ್ಳಿಗೆ ಏರಲು ಮತ್ತು ಬೆಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಹೊಸ ಪ್ರವೃತ್ತಿಯನ್ನು ಗಮನಿಸುತ್ತಿದ್ದೇವೆ. ಹೆಚ್ಚಿನ ರೈತರು ಈಗ PVC ಪೈಪ್ಗಳು ಅಥವಾ ಸಿಮೆಂಟ್ ಕಂಬಗಳನ್ನು ಕರಿಮೆಣಸಿಗೆ ಸಹಾಯವಾಗಿ ಬಳಸುತ್ತಿದ್ದಾರೆ. ಇಲ್ಲಿ ಈಗ ಒಂದು ಅತ್ಯಂತ ಮುಖ್ಯವಾದ ಪ್ರಶ್ನೆ ಬರುತ್ತದೆ. ಈ ಸಹಾಯಗಳು ನಿಜವಾಗಿಯೂ ಮೆಣಸು ಬೆಳವಣಿಗೆಗೆ ಸಹಾಯ ಮಾಡುತ್ತವೆಯೇ? ನೀವು ಉತ್ತರವನ್ನು 100% ಹೌದು ಎಂದು ಯೋಚಿಸುತ್ತಿದ್ದರೆ ನೀವು ಪೂರ್ಣವಾಗಿ ಸರಿಯಲ್ಲ. ಹೌದು, PVC ಪೈಪ್ಗಳು ಮತ್ತು ಸಿಮೆಂಟ್ ಕಂಬಗಳು ಕೇವಲ ದೈಹಿಕ ಸಹಾಯವನ್ನು ಮಾತ್ರ ಕೊಡುತ್ತವೆ. ಆದರೆ ಒಂದು ಕ್ಷಣ ನಿಂತು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಅವು ಕರಿಮೆಣಸಿನ ಇಳುವರಿಯನ್ನು ಹೆಚ್ಚಿಸಲೇ? ಏಕೆಂದರೆ ಸ್ನೇಹಿತರೆ, ಕೇವಲ ಸಹಾಯ ಮಾತ್ರ ಸಾಕಾಗುವುದಿಲ್ಲ. ಆರೋಗ್ಯಕರ ಬಳ್ಳಿಗಳಿಗೆ, ಉತ್ತಮ ಬೆಳವಣಿಗೆಗೆ ಮತ್ತು ಹೆಚ್ಚು ಇಳುವರಿಗೆ ಕರಿಮೆಣಸಿಗೆ ಏರಲು ಒಂದು ಕಂಬವಷ್ಟೇ ಸಾಲದು. ಮತ್ತು ಅಷ್ಟೇ ಕಾರಣಕ್ಕೆ ಗ್ಲಿರಿಸಿಡಿಯಾದ ಸಹಾಯ ಸಾಕಷ್ಟು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಮುಂದಿನ ಭಾಗದಲ್ಲಿ ಗ್ಲಿರಿಸಿಡಿಯಾ ಹೇಗೆ ಮೆಣಸಿಗೆ ಸಹಾಯ ಮಾಡುತ್ತದೆ, ಹೇಗೆ ಅದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹೇಗೆ ರೈತರ ಲಾಭವನ್ನು ಹೆಚ್ಚಿಸುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಕರಿಮೆಣಸು ಒಂದು ಬಳ್ಳಿ ಬೆಳೆ. ಇದಕ್ಕೆ ಏರಲು ಮಾತ್ರ ಅಲ್ಲ, ಒಟ್ಟಿನಲ್ಲಿ ಬೆಳೆಯಲು ಒಳ್ಳೆಯ ಪರಿಸರ ಬೇಕು. ಇಲ್ಲೇ ಗ್ಲಿರಿಸಿಡಿಯಾ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಮೊದಲದು, ಗ್ಲಿರಿಸಿಡಿಯಾ ಒಂದು ಸಜೀವ ಸಹಾಯ ಮರ. PVC ಪೈಪ್ ಅಥವಾ ಸಿಮೆಂಟ್ ಕಂಬ ಹಾಗೆ ಇದೊಂದು ಸತ್ತ ವಸ್ತು ಅಲ್ಲ. ಇದು ಮೆಣಸಿನ ಜೊತೆಗೆ ಬೆಳೆದು ಮೆಣಸಿಗೆ ನ್ಯಾಚುರಲ್ ಸಪೋರ್ಟ್ ಕೊಡುತ್ತೆ. ಎರಡನೇದು, ಗ್ಲಿರಿಸಿಡಿಯಾ ಎಲೆಗಳು ಬಿದ್ದು ಮಣ್ಣಿಗೆ ಮುಳ್ಚಾಗುತ್ತವೆ. ಇದರಿಂದ ಮಣ್ಣು ತಣ್ಣಗೇರುತ್ತೆ, ನೀರು ಉಳಿಯುತ್ತೆ, ಬಳ್ಳಿಯ ಬೇರು ಗಟ್ಟಿಯಾಗುತ್ತೆ. ಮೂರನೇದು, ಮೆಣಸಿಗೆ ಹೆಚ್ಚು ಬಿಸಿಲು ಕೂಡ ಸರಿಯಲ್ಲ. ಗ್ಲಿರಿಸಿಡಿಯಾ ಕೊಡುವ ಫಿಲ್ಟರ್ ಶೇಡ್ ಮೆಣಸಿಗೆ ಪರ್ಫೆಕ್ಟ್. ಅದಕ್ಕಾಗಿ ಕರಿಮೆಣಸಿಗೆ ಗ್ಲಿರಿಸಿಡಿಯಾ ಅಂದ್ರೆ ಸಪೋರ್ಟ್ ಪ್ಲಸ್ ಸಾಯಿಲ್ ಪ್ಲಸ್ ಶೇಡ್, 3 ಲಾಭ ಒಂದೇಲಿ. ಈಗ ಎಲೆ ಅಡಿಕೆ ಬಗ್ಗೆ ನೋಡೋಣ. ಎಲೆ ಅಡಿಕೆ ಅನ್ನೋದು ತುಂಬಾ ಸೂಕ್ಷ್ಮ ಬೆಳೆ ಸ್ನೇಹಿತರೆ. ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೂ, ಸ್ವಲ್ಪ ಗಾಳಿ ಜೋರಾದ್ರೂ ಎಲೆ ಕ್ವಾಲಿಟಿ ಹಾಳಾಗುತ್ತೆ. ಇಲ್ಲಿ ಗ್ಲಿರಿಸಿಡಿಯಾ ಏನ್ ಮಾಡುತ್ತೆ? ಮೊದಲ್ದು, ಇದು ಸಾಫ್ಟ್ ಮತ್ತು ಸ್ಮೂತ್ ಸಪೋರ್ಟ್ ಕೊಡುತ್ತೆ. ಕಬ್ಬಿಣ ಕಂಬ ಅಥವಾ ಸಿಮೆಂಟ್ ಕಂಬ ತರಹ ಬಳ್ಳಿಗೆ ಗಾಯ ಆಗೋದಿಲ್ಲ. ಎರಡನೇದು, ಗ್ಲಿರಿಸಿಡಿಯಾ ಹೆವಿ ಶೇಡ್ ಕೊಡಲ್ಲ, ಆದ್ರೆ ಲೈಟ್ ಶೇಡ್ ಕೊಡುತ್ತೆ. ಇದ್ರಿಂದ ಎಲೆ ಹಸಿರು ಬಣ್ಣ, ಮೃದುವಾದ ಟೆಕ್ಸ್ಚರ್, ಉತ್ತಮ ಮಾರ್ಕೆಟ್ ವ್ಯಾಲ್ಯೂ. ಮೂರನೇದು, ಎಲೆಗಳು ಬಿದ್ದು ಮಣ್ಣು ಸೊಪ್ಪಪ್ಪಾಗುತ್ತದೆ ಮತ್ತು ನೀರು ಬೇಗ ಒಣಗೋದಿಲ್ಲ. ಅದಕ್ಕಾಗಿ ಎಲೆ ಅಡಿಕೆ ಬೆಳೆಗಾರರಿಗೆ ಗ್ಲಿರಿಸಿಡಿಯಾ ಅಂದ್ರೆ ಒಂದು ಸೇಫ್ ಅಂಡ್ ನ್ಯಾಚುರಲ್ ಚಾಯ್ಸ್. ಈಗ ವನಿಲ್ಲಾ ಬಗ್ಗೆ ಮಾತಾಡೋಣ.
ವನಿಲಾ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಕ್ರಾಪ್, ಆದರೆ ಅದು ಕೂಡ ಅಷ್ಟೇ ಸೆನ್ಸಿಟಿವ್. ವನಿಲಾಗ್ ಬೇಕಾಗಿರೋದು ಏನು? ಸಾಫ್ಟ್ ಸಪೋರ್ಟ್, ಮಾಯಿಸ್ಟ್ ಸಾಯಿಲ್, ಕಂಟ್ರೋಲ್ಡ್ ಸನ್ಲೈಟ್. ಇದನ್ನೆಲ್ಲ ಗ್ಲಿರಿಸಿಡಿಯಾ ಒಂದೇ ಸಸಿಯಲ್ಲಿ ಕೊಡುತ್ತೆ. ಮೊದಲ್ದು ಗ್ಲಿರಿಸಿಡಿಯಾ ಕಾಂಡ ವನಿಲ್ಲಾ ಬಳ್ಳಿಗೆ ಪರ್ಫೆಕ್ಟ್ ಕ್ಲೈಂಬಿಂಗ್ ಸರ್ಫೇಸ್. ಇದು ಕಡ್ಡಿ ಅಲ್ಲ, ಕಂಬ ಅಲ್ಲ, ಒಂದು ಜೀವಂತ ಸಪೋರ್ಟ್. ಎರಡನೇದು, ವನಿಲ್ಲಾಗೆ ನೀರು ಹಿಡ್ದಿರೋ ಮಣ್ಣು ಇರಬೇಕು. ಗ್ಲಿರಿಸಿಡಿಯಾ ಎಲೆಗಳು ಮಣ್ಣಿನ ಮೇಲೆ ಮಲ್ಚ್ ಆಗಿ ಮಾಯಿಶ್ಚರ್ ಲಾಕ್ ಮಾಡುತ್ತವೆ. ಮೂರನೇದು, ವನಿಲ್ಲಾಗೆ ಡೈರೆಕ್ಟ್ ಸನ್ಲೈಟ್ ಬೇಡ. ಗ್ಲಿರಿಸಿಡಿಯಾ ಕೊಡುವ ನ್ಯಾಚುರಲ್ ಶೇಡ್ ಪರ್ಫೆಕ್ಟ್. ಅದಕ್ಕಾಗಿ ಅನೇಕ ಆರ್ಗ್ಯಾನಿಕ್ ವನಿಲ್ಲಾ ಫಾರ್ಮ್ಗಳಲ್ಲಿ ಗ್ಲಿರಿಸಿಡಿಯಾ ಫಸ್ಟ್ ಚಾಯ್ಸ್. ಇನ್ನೊಂದು ಬೆಳೆ ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ತುಂಬ ಫಾಸ್ಟ್ ಗ್ರೋಯಿಂಗ್ ಕ್ಲೈಂಬರ್. ಅದಕ್ಕೆ ಸ್ಟ್ರಾಂಗ್ ಸಪೋರ್ಟ್ ಬೇಕು. ಗ್ಲಿರಿಸಿಡಿಯಾ ಬೆಳೆದ್ರೆ ಏನಾಗುತ್ತೆ? ಮೊದಲ್ದು, ಇದು ಬಳ್ಳಿಗೆ ಕಂಟಿನ್ಯೂಸ್ ಸಪೋರ್ಟ್ ಕೊಡುತ್ತೆ. ಕಂಬ ಮತ್ತೆ ಕೊಡುತ್ತೆ. ಕಂಬ ಮುರಿದ್ರೆ ಸಮಸ್ಯೆ, ಮರ ಇದ್ರೆ ಹಾಗಿಲ್ಲ. ಎರಡನೇದು, ಪ್ಯಾಷನ್ ಫ್ರೂಟ್ಗೆ ಸ್ಟ್ರಾಂಗ್ ರೂಟ್ ಅಂಡ್ ಹೆಲ್ತಿ ವೈನ್ ಬೇಕು. ಗ್ಲಿರಿಸಿಡಿಯಾ ಎಲೆಗಳು ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾಟರ್ ಕೊಡುತ್ತವೆ. ಮೂರನೇದು, ವಿಂಡ್ ಜೋರಾದ ಕಡೆ ಗ್ಲಿರಿಸಿಡಿಯಾ ವಿಂಡ್ ಬ್ರೇಕರ್ ಆಗಿ ಕೆಲಸ ಮಾಡುತ್ತೆ. ಹೂ, ಹಣ್ಣು ಉದುರುವಿಕೆ ಕೂಡ ಇದರಿಂದ ಕಡಿಮೆ ಆಗುತ್ತದೆ. ಪ್ಲಾಂಟ್ ಸ್ಟ್ರೆಸ್ ಕಡಿಮೆ, ಫ್ಲವರ್ ರಿಟೆನ್ಷನ್ ಜಾಸ್ತಿ, ಯೀಲ್ಡ್ ಬೆಟರ್. ಗ್ಲಿರಿಸಿಡಿಯಾ ಎಲ್ಲವನ್ನೂ ನೀಡುತ್ತದೆ. ಗ್ಲಿರಿಸಿಡಿಯಾ ಅಂದ್ರೆ ಒಂದು ಕ್ರಾಪ್ಗೆ ಮಾತ್ರ ಅಲ್ಲ, ಇದು ಸಪೋರ್ಟ್ ಶೇಡ್, ಸಾಯಿಲ್ ಹೆಲ್ತ್, ಮಾಯಿಶ್ಚರ್ ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ಒಟ್ಟಿಗೆ ಕೊಡೋ ಮಲ್ಟಿಪರ್ಪಸ್ ರೈತರ ಗೆಳೆಯ. ನಿಜ ಹೇಳ್ಬೇಕಂದ್ರೆ ಈ ಗ್ಲಿರಿಸಿಡಿಯಾ ಬಗ್ಗೆ ಹೇಳಲಿಕ್ಕೆ ಇನ್ನು ತುಂಬಾ ವಿಷಯಗಳಿವೆ. ಒಂದೆರಡು ಎಪಿಸೋಡ್ಗಳಲ್ಲಿ ಇದರ ಉಪಯೋಗಗಳನ್ನೆಲ್ಲ ಹೇಳಿ ಮುಗಿಸೋಕೆ ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಒಂದೊಂದಾಗಿ ಪೂರ್ತಿ ವಿವರವಾಗಿ ಹೇಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮೆಲ್ಲರನ್ನು ಮತ್ತೆ ಭೇಟಿಯಾಗುತ್ತೇನೆ.